ಅಧ್ಯಾತ್ಮ ಅಂದರೆ ಬರೀ ಗಂಟೆ ಹೊಡೆಯೋದು, ಪೂಜೆ ಮಾಡೋದು, ಪಾರಾಯಣ ಮಾಡೋದಲ್ಲ. ಯು ಶುಡ್ ಬಿ ಏಬಲ್ ಟು ಅಕ್ಸೆಸ್ ವಾಟ್ ಇಟ್ ಈಸ್. ಗೊತ್ತಾಗಬೇಕು ನಿನಗೆ ಆ ಕ್ಷಣದಲ್ಲಿ. ಏನಂತ ಗೊತ್ತಾಗಬೇಕು? ಇವಳನ್ನ ಎಪ್ಸ ಆಚೆ ಕಳಿಸ್ಬೇಕು ಅಂತ ಗೊತ್ತಾಗಬೇಕು. ಹೇಗಿದೆಯೋ ಅದನ್ನು ಹಾಗೆಯೇ ನೋಡುವುದು ಅಧ್ಯಾತ್ಮ. ಇಡೀ ಅಧ್ಯಾತ್ಮದ ವಾಟ್ ಈಸ್ ಸ್ಪಿರಿಚುಯಾಲಿಟಿ, ದಟ್ ಈಸ್ ದ ಡೆಫಿನೇಷನ್ ಆಫ್ ಸ್ಪಿರಿಚುಯಾಲಿಟಿ ಅಷ್ಟೇ. ಯು ಶುಡ್ ಬಿ ಏಬಲ್ ಟು ಲುಕ್ ಟು ದ ಥಿಂಗ್ ಆಸ್ ಇಟ್ ಈಸ್. ಆಸ್ ಇಟ್ ಈಸ್, ಏನು ಹೇಗಿದೆ ಹಾಗೆಯೇ ನೋಡಬೇಕು. ಹಾಗೆ ನೋಡೋಕ್ಕೆ ನೀನು ಸಮರ್ಥವಾಗ್ತಾ ಹೋದರೆ 1 ಡಿಗ್ರಿ ಏರ್ತಾ ಹೋಗ್ತಿದೆಯಾ ಅಂತ. ಸೊ ದಟ್ ಯು ಶುಡ್ ಬಿ ಏಬಲ್ ಟು ಕಂಪ್ಲೀಟ್ 360 ಡಿಗ್ರಿ. If you could able to see anything with 360 angle, you are pass. That is the main object of spirituality. ಯಾಕೆ ಮತ್ತೆ ಹೇಳ್ತಿದ್ದೀನಿ ಅಂದರೆ, ನೋಡೋದು ಅಂದರೆ ಬರೀ ಈ ಕಣ್ಣಿಂದ ನೋಡೋದಲ್ಲ, ಹೃದಯದಿಂದಲೂ ನೋಡೋದು, ಮನಸ್ಸಿನಿಂದಲೂ ನೋಡೋದು, ಬುದ್ಧಿಯಿಂದಲೂ ನೋಡೋದು. ಅದು ಕೂಡ 360 ಡಿಗ್ರಿ ಆ್ಯಂಗಲ್ ಅಲ್ಲಿ ಆಗಬೇಕು. ಬರೀ ಕಣ್ಣಲ್ಲಿ ನೋಡ್ಬಿಟ್ಟು ಅವರು ನೆಬಸ್ ಕಳಿಸೋದಲ್ಲ. ಯು ಶುಡ್ ಬಿ ಏಬಲ್ ಟು ಸಿ everything from your mind, intellect, everything with 360 degree angle. That is spirituality. ನಮ್ಮ ಮನಸ್ಸು ಹಾಗೆ ಓಡಲ್ಲ, ಅದು ಸೀಮಿತವಾದ ಕೋನದಲ್ಲೇ ನೋಡುತ್ತೆ. ಇದು ಲಿಮಿಟೆಡ್ ಆಂಗಲ್, ಬಿಕಾಸ್ ವಿ ಹ್ಯಾವ್ ಪ್ರಾಕ್ಟೀಸ್ಡ್ ಇಟ್. ನಾವು ಮೈಂಡಿಗೆ ಪ್ರಾಕ್ಟೀಸ್ ಮಾಡಿಸಿರೋದೇ ಹಾಗೆ. ಸೀಮಿತವಾದ ಕೋನದಲ್ಲಿ ನೋಡೋದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ನಮ್ಗೆ ಈಗ ನೋಡ್ಬೋದು ಅನ್ನೋ ಕಲ್ಪನೆ ಕೂಡ ಇರಲ್ಲ. ಹಾಗಾಗಿ ಮನುಷ್ಯ ಭ್ರಮೆಯಲ್ಲಿ ಬದುಕ್ತಾನೆ ಅಂತ ವೇದಾಂತ ಹೇಳುತ್ತಲ್ಲ. ಭ್ರಮೆ ಅಂದ್ರೆ ಏನು ಅಂದ್ರೆ ಪೂರ್ತಿ ನೋಡಲ್ಲ, ಇರೋದು ಒಂದು ಸ್ವಲ್ಪ ಭಾಗ ಮಾತ್ರ ಅದೇ ಆಂಗಲ್ ನೋಡ್ತಾ ಹೋಗ್ತೀವಿ. ಹಾಗಾಗಿ ಅದನ್ನ ಭ್ರಮೆ ಅಂತ ಕರೀತಾರೆ. ಭ್ರಮೆ ಅಂದ್ರೆ ಇಲ್ಲ ಅಂತಲ್ಲ ಅರ್ಥ, ಕಲ್ಪನೆ ಅಂತಲ್ಲ, ಅದು ಇದೆ, ಆದ್ರೆ ಪೂರ್ತಿ ನೀನು ನೋಡ್ತಾ ಇಲ್ಲ. ಯಾವುದನ್ನ ನೀನು ಪೂರ್ತಿ ನೋಡೋಕ್ಕಾಗಲ್ಲ, ಅದನ್ನ ಭ್ರಮೆ ಅಂತ ಕರೀತಾರೆ. ಸುಮಾರು ನಮಗೆ ಹಿಂದಿ ಶುರುವಾಗಿದ್ದು 6ನೇ ಕ್ಲಾಸಿಂದ 7ನೇ ಕ್ಲಾಸಲ್ಲಿ ಒಂದು ಪಾಠ ಇತ್ತು. 5 ಜನ ಕುರುಡರು ಒಂದು ಆನೆಯನ್ನ ನೋಡಬೇಕು ಅಂತ ಇಚ್ಛೆ ಪಡ್ತಾರೆ. ಕರ್ಕೊಂಡು ಹೋಗ್ತಾರೆ. ಒಬ್ಬ ಕಾಲನ್ನ ನೋಡಿ ಅನ್ಕೋತಾನೆ, ಇದು ಕಂಬ ಇದ್ದಾಗಿದೆ, ಆನೆ ಅಂದ್ರೆ ಕಂಬ ಅನ್ಕೋತಾನೆ. ಇನ್ನೊಬ್ಬ ಬಾಲವನ್ನ ಮುಟ್ಟಿ ನೋಡ್ತಾನೆ, ಆಹಾ ಈಗ ಗೊತ್ತಾಯ್ತು ನನಗೆ ಆನೆ ಅಂದ್ರೆ ಏನು ಅಂತ, ಇದು ಹಗ್ಗ ಇದ್ದಾಗಿದೆ ಆನೆ ಅಂದ್ರೆ. ಇನ್ನೊಬ್ಬ ಕಿವಿ ಮುಟ್ಟು ನೋಡ್ಕೋತಾನೆ, ಓಹೋ ಈಗ ನನಗೆ ಗೊತ್ತಾಗೋಯ್ತು, ಆನೆ ನಾನು ನೋಡ್ಬಿಟ್ಟೆ, ಹೇಗಿದೆಪ್ಪ ಆನೆ? ಆನೆ ಮೊರ, ಕೇರ್ತೀವಲ್ಲ ಆ ಮೊರ ಇದ್ದಾಗಿದೆ. ಇನ್ನೊಬ್ಬ ಹೋಗಿ ಸೊಂಡ್ಲು ಮುಟ್ತಾನೆ, ನನಗೆ ಗೊತ್ತಾಗೋಯ್ತು ಆನೆ ನಾನು ನೋಡ್ಬಿಟ್ಟೆ, ಹೇಗಿದೆಯೋ ಹಾವಿದ್ದಾಗಿರುತ್ತೆ ಆನೆ. ಇನ್ನೊಬ್ಬ ಬೆನ್ನು ಮುಟ್ತಾನೆ, ಅವನು ಕೂಗ್ಕೋತಾನೆ, ಕೂಗಿ ಜಗತ್ತಿಗೆ ಹೇಳ್ತಾನೆ, ನೋಡಿ ನಾನು ಆನೆ ನೋಡ್ಬಿಟ್ಟೆ, ಹೇಗಿದೆ ಆನೆ? ಗೋಡೆ ಇದ್ದಾಗಿದೆ. ಅದನ್ನ ಎಲ್ಲರೂ ಆನೆಯನ್ನು ಮುಟ್ಟಿದವರೇ ಅಂತ ಕತೆ ಬರುತ್ತೆ. ಹಾಗಾದ್ರೆ ಅವರು ಮುಟ್ಟಿದ್ದು ಸುಳ್ಳಲ್ಲ. ಅವರು ಅನುಭವಿಸಿದ್ದು ಸುಳ್ಳಲ್ಲ. ಮತ್ತೆ ಹಾಗಾದ್ರೆ ಸುಳ್ಳು ಏನಾಯ್ತು? ಅದು ಸುಳ್ಳು ಎಲ್ಲೂ ಆಗಿಲ್ಲ, ಆದ್ರೆ ಅದನ್ನೇ ಸತ್ಯ ಅನ್ಕೊಂಡಿದ್ದಷ್ಟೇ ಸುಳ್ಳಾಗಿತ್ತು. ಆನೆಯನ್ನೇ ಕಂಬ ಅನ್ಕೊಂಡಿತ್ತು, ಸುಳ್ಳಾಯ್ತು. ಹಾಗಾದ್ರೆ ಆನೆ ಕಾಲಿಲ್ವೇ? ಕಾಲಿದೆ, ಬಟ್ ಕಾಲೇ ಆನೆ ಅಲ್ವಲ್ಲ. ಆನೆಗೆ ಬಾಲ ಇದೆ, ಅದನ್ನ ಹಗ್ಗ ಅನ್ಕೊಂಡ ಬಾಲನೇ ಆನೆ ಅಲ್ವಲ್ಲ. ಹಾಗೆ ಎಲ್ಲರೂ ಆನೆಯನ್ನು ಮುಟ್ಟಿದವರೇ. ಆದ್ರೆ ಇದನ್ನೇ ಸೀಮಿತವಾದದ್ದು ಅಂತ ಹೇಳಿ ಇದನ್ನೇ ನಾವು ಭ್ರಮೆ ಅಂತ ಕರೆಯೋದು. ಭ್ರಮೆ ಅಂದ್ರೆ ಸುಮಾರು ಜನಕ್ಕೆ ನಮ್ಮಲ್ಲಿ ಭ್ರಮೆ ಅಂದ್ರೆ ಏನು ಅಂದ್ರೆ ನಾವೇ ಕೂತ್ಕೊಂಡು ಏನೋ ಆಲೋಚನೆ ಮಾಡಿದ್ರೆ ಭ್ರಮೆ ಅಂದ್ರೆ ಅದಲ್ಲ. ಭ್ರಮೆ ಅಂದ್ರೆ ಏನು ಅಂದ್ರೆ ಯಾವ ವಸ್ತು ಹೇಗಿದೆಯೋ ಹಾಗೆ ನೋಡಲು ನೀನು ಅಸಮರ್ಥನಾದ್ರೆ ಅದು ಭ್ರಮೆ. ಈಗೆಲ್ಲ ಅವರಿಗೆ 5 ಜನಕ್ಕೂ ಆಗಿದ್ದು ಭ್ರಮೆ. ಆನೆ ಅಂದ್ರೆ ಗೋಡೆ, ಆನೆ ಅಂದ್ರೆ ಹಾವು, ಆನೆ ಅಂದ್ರೆ ಮೊರ. ಆದ್ರೆ ಇದ್ಯಾವುದು ಆನೆ ಅಲ್ವಾ? ಇದೆಲ್ಲವೂ ಆನೆಯ ಭಾಗಗಳೇ, ಆದ್ರೆ ಇದ್ಯಾವುದೂ ಆನೆ ಅಲ್ಲ. ಯಾರು ಪೂರ್ಣವಾಗಿ ಆನೆಯನ್ನು ನೋಡಲು ಶಕ್ತನಾಗ್ತಾನೋ ಅವನನ್ನೇ ಜೀವನ್ಮುಕ್ತ ಮಹಾತ್ಮ ಅಂತ ಕರೀತಕ್ಕಂಥದ್ದು. ಅವನಿನ್ನೇನಲ್ಲ, ವಾಸ್ತವತೆಯನ್ನು ನೋಡಿ as it is able to see what it is actually.
ಅವನು ನೋಡ್ತಾ ಇರ್ತಾನೆ. ನನ್ನ ಈಗಲ್ಲ, 1-2 ವರ್ಷದ ಹಿಂದೆ ಬಹಳ ಆತ್ಮೀಯರು ಕೇಳಿದ್ರು ನನ್ನನ್ನು, ಅಪ್ಪಾಜಿ ನೀವು ಪೂಜೆ ಮಾಡ್ತಾ ಇರ್ತೀರಿ, ನೀವು ಕ್ಯಾಮ್ರಾ ನೋಡ್ತಿರ್ತೀರೋ ಭಗವಂತನ ನೋಡ್ತಿರ್ತೀರೋ ಅಂತ. ಬಿಕಾಸ್ ಯೂಟ್ಯೂಬಲ್ಲಿ ಲೈವ್ ಬರ್ತಾನೆ ಇರುತ್ತೆ. ಇನ್ಫ್ಯಾಕ್ಟ್ ಮೆನಿ ಟೈಮ್ಸ್ ಐ ಯೂಸ್ ಟು ಗೈಡ್ ದೆಮ್ ಆಲ್ಸೋ. ಇಲ್ಲ ಹೀಗೆ ಬನ್ನಿ, ಈ ಕಡೆ ಬನ್ನಿ ಅಂತೆಲ್ಲ ಅವ್ರಿಗೂ ಹೇಳ್ತಾ ಇರ್ತೀನಿ. ಅವ್ರಿಗೆ ಅನುಮಾನ ಶುರುವಾಗೋಯ್ತು. ನನಗೆ ತುಂಬ ಆತ್ಮೀಯರವರು ಪರ್ಸನಲ್ಲಾಗಿ ಕೇಳಿದ್ರು, ನೀವು ಬೇಜಾರು ಮಾಡ್ಕೋಬೇಡಿ, ನಾವು ಭಗವಂತ ಅಂದರೆ ಕಣ್ಮುಚ್ಕೊಂಡು ಎಲ್ಲ ಲೀನವಾಗಿರ್ತೀವಿ, ನೀವು ಕ್ಯಾಮ್ರಾನೇ ನೋಡ್ತಿರ್ತೀರಿ, ನೀವು ಕ್ಯಾಮ್ರಾ ನೋಡ್ತಿರ್ತೀರೋ ಭಗವಂತನ ನೋಡ್ತಿರ್ತೀರಿ ಅಂತ. ನಿನ್ನ ದೃಷ್ಟಿಯಲ್ಲಿ ಅಪ್ಪಾಜಿ ಕ್ಯಾಮ್ರಾ ನೋಡ್ತಿರ್ತಾರೆ ಅಂತ ನಿನಗನ್ಸತ್ತೆ. ಬರೀ ಮೂರ್ತಿನೇ ನೋಡುವುದಲ್ಲ ಮಗು. ಯು ಶುಡ್ ಏಬಲ್ ಟು ಥಿಂಕ್ ವಾಟ್ ಈಸ್ ಗೋಯಿಂಗ್ ಅರೌಂಡ್ ಯು. ದಟ್ ಈಸ್ ಸ್ಪಿರಿಚುಯಾಲಿಟಿ. ಮನಸ್ಸಿಗೆ ಅಗಾಧವಾದ ಶಕ್ತಿ ಇದೆ, ಅದನ್ನು ಬಳಸ್ಕೊಳ್ಳೋದೇ ಆಧ್ಯಾತ್ಮ. ಸೈನ್ಸ್ ಕೂಡ ಹೇಳುತ್ತೆ, ವಿ ಆರ್ ನಾಟ್ ಯೂಸಿಂಗ್ ಈವನ್ 1% ಆಫ್ ದ ಕೆಪಾಸಿಟಿ ಆಫ್ ದಿ ಮೈಂಡ್. 1% ಕೂಡ ನಾವು ಉಪಯೋಗಿಸ್ಕೊತಿಲ್ಲ. ಇಫ್ ಯು ಏಬಲ್ ಟು ಯೂಸ್ 7%, ಯು ವಿಲ್ ಮೇಕ್ ವಂಡರ್ಸ್ ಅಂತ ಹೇಳುತ್ತೆ. 7% ಉಪಯೋಗ ಮಾಡ್ಕೊಳ್ಳೋಕೆ ಹೊರಟಿದ್ರ ಪರಿಣಾಮವೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದು. ಬರೀ 7% ಯೂಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದಕ್ಕೆ ಬಂದಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಫ್ ಯು ಇಮ್ಯಾಜಿನ್ ಇಫ್ ದೇ ಕುಡ್ ಏಬಲ್ ಟು ಯೂಸ್ ಇಟ್ ಫಾರ್ 100%, ಪ್ರಪಂಚ ಏನಾಗುತ್ತೋ ಗೊತ್ತೇ ಇಲ್ಲ. ಮನುಷ್ಯರಿಗೆ ಅಷ್ಟು ಶಕ್ತಿ ಇದೆ. ಸ್ಪಿರಿಚುಯಾಲಿಟಿ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಆ ಮನಸ್ಸನ್ನು ದುಡಿಸಿಕೊಳ್ಳುವುದೇ ಸ್ಪಿರಿಚುಯಾಲಿಟಿ. ಯು ಶುಡ್ ಏಬಲ್ ಟು ಎಕ್ಸ್ಟ್ರಾಕ್ಟ್ ದ ಎಫಿಷಿಯನ್ಸಿ ಆಫ್ ದಿ ಮೈಂಡ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಅದರ ಅರ್ಥ ಮನಸ್ಸಿಗೆ ಅನೇಕ ಕೆಲಸಗಳನ್ನು ಏಕಕಾಲದಲ್ಲಿ ಮಾಡುವ ಶಕ್ತಿ ಇದೆ. ಅದು ನಾವು ಬಳಸ್ಕೊಳ್ಳಲ್ಲ ನಾವು ಯಾರು ಅಷ್ಟೇ. ಮನಸ್ಸು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ಮಾಡುತ್ತೆ. ನಮ್ಗೆ ಯಾರಿಗೂ ಗೊತ್ತಿಲ್ಲ. ನೀನು ಯಾರಾದ್ರು ನಿನ್ನ ಮಗಳಿಗೆ ಕೆಲಸ ಹೇಳೋ, ತಡೆಯಮ್ಮ ಈ ಕೆಲಸ ಮುಗಿಸಿ ಬರ್ತೀನಿ, ಈ ಕೆಲಸ ಜೊತೆಗೆ ಇನ್ನೊಂದು ಕೆಲಸ ನೀವು ಮಾಡಬಹುದು, ಆ ಕೆಲಸ ಜೊತೆಗೆ 10 ಕೆಲಸ ನೀವು ಮಾಡಬಹುದು. ಬಟ್ ವಿ ಆರ್ ನಾಟ್ ಪ್ರಾಕ್ಟೀಸ್ಡ್ ಇಟ್. ನೀ ಕ್ಯಾಮ್ರಾ ನೋಡ್ತಾ ಇದ್ದಾಗ ದೇವರನ್ನು ನೋಡ್ತಾ ಇರ್ಬೋದು. ದೇವರಿಗೆ 90% ಭಾಗ ಮನಸ್ಸು ಹೋಗಿರುತ್ತೆ, ಕ್ಯಾಮ್ರಾ ಕಡೆ ಬರೀ 10% ಇರುತ್ತೆ. ನಾನು 90% ನೀ ನೋಡೋಕ್ಕಾಗಲ್ಲ, ಬರೀ ನಾನು 10% ನೋಡಿ ನೀನು ನನ್ನ ಅಪಾರ್ಥ ಮಾಡ್ಕೊಂಡೆ ಅಷ್ಟೇ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೊಸದಲ್ಲ. ಹಿಂದೆ ಅಷ್ಟಾವಧಾನಿಗಳು, ಶತಾವಧಾನಿಗಳು ಅಂತೆಲ್ಲ ಇದ್ರು. ಅಷ್ಟಾವಧಾನಿಗಳು ಅಂದ್ರೆ ಏಕಕಾಲದಲ್ಲಿ 8ನ್ನ ಗ್ರಹಿಸುವ ಶಕ್ತಿ ಮನಸ್ಸಿಗಿದ್ರೆ ಅವರನ್ನು ಅಷ್ಟಾವಧಾನಿಗಳು ಅಂತ ಕರೆಯೋರು. ಶತಾವಧಾನಿಗಳು ಏಕಕಾಲದಲ್ಲಿ ಮನಸ್ಸು 100ನ್ನ ಗ್ರಹಿಸುವ ಶಕ್ತಿ, 100ನ್ನ ಆಲೋಚಿಸುವ ಶಕ್ತಿ, 100ನ್ನ ಬೇರ್ಪಡಿಸುವ ಶಕ್ತಿ ಇದೆ ಶತಾವಧಾನಿಗಳು. ನಮ್ಮ ಭಾರತೀಯ ಪರಂಪರೆ ಗಂಟೆ ಹೊಡೆಯೋದು ಪೂಜೆ ಮಾಡೋದಲ್ಲ ಮಗಳೇ. ದಿಸ್ ಇಸ್ ಅವರ್ ಸ್ಪಿರಿಚುಯಾಲಿಟಿ. ಯು ಶುಡ್ ಏಬಲ್ ಟು ಎಕ್ಸ್ಟ್ರಾಕ್ಟ್ as much as possible from your mind. ಪಾಪ ಇವತ್ತು ಸುಧನ್ಗೋಸ್ಕರ ಎಷ್ಟು ಮಾತಾಡಿದ್ದೆ. That is the, you should able to see what it is. ನೀ ಕಣ್ಮುಚ್ಕೊಂಡು ಕೂತ್ಕೊಂಡು ಲಕ್ಷ್ಮೀ 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 ಅಂತ ಮುಂದಿನ ಬಾಗಿಲು ತೆಗೆದು ಯಾವನೋ ಕಳ್ಳ ದರೋಡೆ ಮಾಡ್ಕೊಂಡು ಹೋದ್ರೆ ಯಾವ ಲಕ್ಷ್ಮೀನೂ ಬಂದು ನಿನ್ನ ಕಾಪಾಡಲ್ಲ. ಆಮೇಲೆ ನಿಂತ್ಕೊಂಡು ಅಮ್ಮ ನಿನ್ನನ್ನು ಸ್ಮರಣೆ ಮಾಡ್ತಿದ್ದೆ, ನನ್ನ ಮನೆ ಕಳ್ಳ ಆಗೋಯ್ತು, ನೀನೇನ್ ಮಾಡ್ತಿದ್ದೆ? ಲಕ್ಷ್ಮಿ ಬಂದು ಎದ್ದು ತಲೆ ಹೊಡಿತಾಳೆ, ಮಗಳೇ ನಾನು ಕೊಟ್ಟಿದ್ದ ಬುದ್ಧಿನ ಉಪಯೋಗಿಸ್ತೇ ಇದ್ದಿದ್ದಕ್ಕೆ ಅನುಭವಿಸು ಅಂದ್ಬಿಟ್ಟು ಹೋಗ್ತಾಳೆ. ಮೈ ಮರೆಯುವುದಲ್ಲ, ಮೈ ಮರೆತು ಬಿಡೋದು ಭಕ್ತಿ ಅಲ್ಲ. ರಾಮಕೃಷ್ಣರೊಬ್ಬರನ್ನ ಪರಮಹಂಸರು ಕಳಿಸ್ತಾರೆ, ಒಬ್ಬನ ಬಾಣ್ಲಿ ತಗೊಂಬ ಅಂತ. ಅವನು ಕ್ಲೀನಾಗಿ ಬಾಣ್ಲಿ ತಂದು ಮಹಾರಾಜ್ ಅಂತ. ರಾಮಕೃಷ್ಣರು ಬಿಡಿಸಿ ನೋಡಿ ಹೇಳ್ತಾರೆ, ಎಲ್ಲೋ ತೂತದ ಬಾಣ್ಲಿನಲ್ಲೋ ಏನ್ ಮಾಡ್ತಿದ್ದೆ? ನಾನು ಹರಿಸ್ಮರಣೆ ಮಾಡ್ತಾ ನಿಂತಿದ್ದೆ, ಅವನು ಕೊಟ್ಟಿದ್ದನ್ನು ತಗೊಂಬಂದೆ. ಅಲ್ಲಪ್ಪ ನೀನು ಹರಿಭಕ್ತ, ಮಾರೋನೇನು ಹರಿಭಕ್ತ ಅಲ್ವಲ್ಲ, ನಿನಗೆ ಗೊತ್ತಾಗಲ್ವಾ? ಭಕ್ತನಾಗುವುದು ಎಂದ್ರೆ ಬಕರನಾಗುವುದಲ್ಲ. ಬಕರ ಅಂದ್ರೆ ಕುರಿ. ಭಕ್ತನಾಗುವುದು ಎಂದ್ರೆ ವಿ ಶುಡ್ ಏಬಲ್ ಟು ಸಿ ವಾಟ್. ಯಾರೋ ನಿನಗೆ ನಾಮ ಹಾಕ್ತಿದ್ರು, ನಾಮ ಹಾಕಿಸ್ಕೊಂಡು ವೆಂಕಟರಮಣ ವೆಂಕಟರಮಣ ಅಂದ್ರೆ ನೀವು ವೆಂಕಟರಮಣನ ಭಕ್ತ ಅಲ್ಲ.
ದಟ್ ಈಸ್ ದ ಲೈಫ್, ದಟ್ ಈಸ್ ಸ್ಪಿರಿಚುಯಾಲಿಟಿ, ದಟ್ ಈಸ್ ಡಿವೈನ್. ಒಂದ್ಸರಿ ರಾಮಕೃಷ್ಣ ಪರಮಹಂಸರು ಬಲರಾಮ್ ಬೋಸ್ ಮನೆಗೆ ಹೋಗ್ತಾರೆ. ಅವರು ಸಾಮಾನ್ಯ ಹೋಗುವಾಗ ಒಂದು ಅಂಗಿ ಹಾಕ್ಕೊಂಡು, ಪಂಚೆ ಉಟ್ಕೊಂಡು, ಹೆಗಲ ಮೇಲೆ ಒಂದು ಚೌಕ ಟವಲ್ ಹಾಕೊಂಡು ಹೋಗೋದು ಅವ್ರ ಪದ್ಧತಿ. ಅವ್ರ ಜೊತೆಗೆ ಅವತ್ತು ಮಾಸ್ಟರ್ ಮಹಾಶಯ ಇನ್ನೊಂದು 4-5 ಜನ ಹೋಗಿರ್ತಾರೆ. ರಾಮಕೃಷ್ಣ ಪರಮಹಂಸರು ಮಾತಾಡಕ್ ಶುರು ಮಾಡಿದ್ರೆ ನಿನಗೆ ಈ ಲೋಕನೇ ಮರ್ತೋಗ್ಬಿಡತ್ತೆ. ಭಗವಂತನ ವಿಚಾರವನ್ನು ಮಾತಾಡ್ತಾ ಮಾತಾಡ್ತಾ ಈಗ ಎಷ್ಟು ಎಲಿವೇಶನ್ ಆಗುತ್ತೆ. ವಾಪಸ್ ಬರ್ತಾರೆ. ವಾಪಸ್ ಬಂದು ಒಳಗಡೆ ಬಂದ ಸಣ್ಣ ಮಂಚದ ಮೇಲೆ ಕೂತ್ಕೊಂಡು ನೋಡ್ಕೋತಾರೆ, ಅವರು ಚೌಕ ಇಲ್ಲ. ಮಾಸ್ಟರ್ ಮಹಾಶಯನ ಕೇಳ್ತಾರೆ, ನನ್ನ ಚೌಕ ಎಲ್ಲಿ ತಂದೆ ನೀನೇನಾರುವೆ? ಅದಕ್ಕೆ ಮಾಸ್ಟರ್ ಮಹಾಶಯ ಹೇಳ್ತೇನೆ, ಕ್ಷಮಿಸಿ ಮಹಾರಾಜ್, ನಿಮ್ಮ ಮಾತನ್ನ ಕೇಳ್ತಾ ಕೇಳ್ತಾ ನನ್ನನ್ನೇ ಮರೆತು ಬಿಟ್ಟೆ, ನಾನು ಚೌಕತ್ತವ್ರಿಗೆ ಗೊತ್ತಾಗಲಿಲ್ಲ. ರಾಮಕೃಷ್ಣರು ವೆರಿ ಗುಡ್ ಅನ್ಲಿಲ್ಲ. ಹೇಳ್ತಾರೆ, ಏನು ನನ್ನ ಮಾತು ಕೇಳ್ತಾ ಕೇಳ್ತಾ ಮೈ ಮರೆತು ಬಿಟ್ಯಾ? ನೋಡು, ದಿನಕ್ಕೆ 10 ಸಲ ಜಗನ್ಮಾತೆಯ ಸ್ಮರಣೆ ಮಾಡ್ತಾ ಸಮಾಧಿಗೆ ಹೋಗು. ನಾನು ರೂಮಿನ ಬಾಗಿಲಿಗೆ ಬೀಗ ಹಾಕಿದ್ರೆ 3 ಸರಿ ಎಳೆದು ನೋಡಿ ಹೋಗ್ತೀನಿ, ಬೀಗ ಹಾಕಿದೀನೋ ಇಲ್ವೋ. ದಟ್ ಈಸ್ ಸ್ಪಿರಿಚುಯಾಲಿಟಿ. ನಿನ್ನ ನನಗೆ ಮಾರುತ್ತೋ ಮೋಸ ಹೋಗ್ಬಿಟ್ಟು ಭಗವಂತ ಅಲ್ಲ ಅದು. ದಟ್ ಈಸ್ ನಾಟ್ ದ. ಸಾವಿರಾರು ಉದಾಹರಣೆಗಳನ್ನು ನಾನು ಯಾಕಿದೆಲ್ಲ ಹೇಳ್ತಿದ್ದೀನಿ ಅಂದ್ರೆ, ಭ್ರಮಾಲೋಕ ಅಂದ್ರೆ ಏನಪ್ಪಾ ಅಂದ್ರೆ, ಇದ್ದದ್ದನ್ನ ಪೂರ್ತಿ 360 ಡಿಗ್ರಿ ಆಂಗಲ್ ಅಲ್ಲಿ ನೀವು ನೋಡಕ್ಕಾಗದೇ ಇರೋ ಭ್ರಮೆ ಅಷ್ಟೇ. ಅದಿಲ್ಲ ಅಂತಲ್ಲ, ಅದು ಸುಳ್ಳು ಅಂತಲ್ಲ, ಕಲ್ಪನೆ ಅಂತಲ್ಲ. ಇಟ್ ಈಸ್ ದೇರ್, ಬಟ್ ಯು ಆರ್ ನಾಟ್ ಏಬಲ್ ಟು ಸಿ ಇಟ್ ಆಸ್ ಇಟ್ ಈಸ್. ಅದನ್ನೇ ಭ್ರಮೆ ಅಂತ ಕರೀತಾರೆ. ಪಾಪ ದಕ್ಷಿಣೇಶ್ವರದಲ್ಲೇ ಇದ್ರು. ಇದೆಲ್ಲ ಅಪ್ಪಾಜಿಗೂ ಅಪ್ಲೈ ಆಗ್ತಾ ಇರೋದ್ರಿಂದ ನಾನು ನಿನಗೆ ಇದನ್ನ ಹೇಳ್ತಾ ಇದ್ದೀನಿ. ಅಪ್ಪಾಜಿ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಸಮ್ ಊಟ ತಿಂಡಿಲೆಲ್ಲ ಅದೇ ಇರಬೇಕು ಇದೇ ಇರಬೇಕು ಅಂತಾರೆ. ಏನ್ ಇವರು ಸ್ಪಿರಿಚುವಲ್ ಪರ್ಸನ್ ಅನ್ಕೊಡ್ತೀವಿ. ನೀನ್ ಅನ್ಕೊಂಡಿರುವಾಗ ಸ್ಪಿರಿಚುವಲ್ ಪರ್ಸನ್ ಅಂದ್ರೆ ಏನೇನೋ ತಿನ್ಕೊಂಡು ಬದುಕೋನಲ್ಲ ಅವನು. ನಿನಗೆ ಚೆನ್ನಾಗಿ ಊಟ ಮಾಡ್ತಾನೆ, ರುಚಿಯಾಗಿ ಊಟ ಮಾಡ್ತಾನೆ. ಅಪರೂಪಕ್ಕೆ ಬಂದಿದ್ದಾರೆ ದಕ್ಷಿಣೇಶ್ವರದಿಂದ ಅತ್ತೆ ಮನೆಗೆ, ಜಯರಾಮ್ ಬಾಟಿಗೆ. ಶಾರದೆಗೆ ಬಹಳ ಖುಷಿ. ಅವರ ತಾಯಿ ಜೊತೆ ಸೇರ್ಕೊಂಡು ರಾಮಕೃಷ್ಣರಿಗೆ ಇಷ್ಟವಾದ ಯಾವುದೋ ಒಂದು ಪದಾರ್ಥ ಮಾಡಬೇಕು ಅಂತ ತಾಯಿ ಮಗಳು ಇಬ್ರು ಕುತ್ಕೊಂಡು ಅಡುಗೆ ಮನೆಯಲ್ಲಿ ಮಾತಾಡ್ಕೊಂಡು, ತಾಯಿ ಮಗಳು ಸಹಜ ಏನು ಬಾಯಿ ಮುಚ್ಕೊಂಡು ಅಡುಗೆ ಮಾಡ್ತಾರ, ಮಾತಾಡ್ಕೊಂಡು ಇಬ್ರು ಮಾಡ್ತಾ ಇದ್ದಾರೆ. ಇವರು ಜಯರಾಮ್ ಬಾಟಿಲ ಗುಡಿಸಲಿನ ಮುಂದೆ ಇದ್ದು ಒಂದು ಜಗಲಿ ಮೇಲೆ ಕೂತಿದ್ದಾರೆ. ಅವಾಗ ಶಾರದೆಯ ತಾಯಿ ಹೇಳ್ತಾರೆ, ಈ ಪದಾರ್ಥ ಮಾಡೋಕೆ ಬೇಕಾದ ಮಸಾಲೆನೇ ಇಲ್ವಲ್ಲಮ್ಮ, ಹೇಗ್ ಮಾಡೋದು? ಆಗ ಶಾರದಾರ ಹೇಳ್ತಾರೆ, ಪರವಾಗಿಲ್ಲ ಬಿಡಮ್ಮ, ಅದೊಂದು ಮಸಾಲೆ ಹಾಕ್ತಾ ಇದ್ರೆ ಏನಾಗಲ್ಲ, ಹಾಗೆ ಮಾಡ್ಬಿಡೋಣ. ಜಗ್ಲಿ ಮೇಲೆ ದೇವಿ ಧ್ಯಾನದಲ್ಲಿ ಕೂತಿದ್ರು. ರಾಮಕೃಷ್ಣರು ಓಡ್ ಬರ್ತಾರೆ, ಏನಂದೆ? ಆ ಮಸಾಲೆ ಇಲ್ಲದೆ ಇದ್ರು ಪರವಾಗಿಲ್ವಾ, ನೋಡು ಆ ಮಸಾಲೆ ಇಲ್ಲದೆ ಅದ್ರ ರುಚಿಯೇ ಬರಲ್ಲ, ಹೋಗ್ ಮೊದ್ಲು ತಗೊಂಬಂದು ಹಾಕು ಅಂತ. ಇದೆಲ್ಲ ಓದ್ಬೇಕು. ಇದೆ ನೀನ್ ಅನ್ಕೊಂಡಾಗೆ ಸ್ಪಿರಿಚುಯಾಲಿಟಿ ಭಗವಂತ ಅಂತಂದ್ರೆ ಎಲ್ಲವನ್ನು ಯು ಶುಡ್ ಏಬಲ್ ಟು ಸಿ ದ ಥಿಂಗ್ಸ್ ಆಸ್ ಇಟ್ ಈಸ್ ಇನ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್. ದಟ್ ಈಸ್ ದ ಸ್ಪಿರಿಚುಯಾಲಿಟಿ. ನೀ ನೋಡ್ತಾ ಇಲ್ಲಿ ಕೂತಿದ್ದಾಗೆಯ ಗೊತ್ತಾಗ್ಬೇಕು ನಿನಗೆ. ಅಪ್ಪಾಜಿ ನೀವು ಮಾತಾಡಿದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಕೇಳ್ತಾರೆ. ಯಾಕೆ ಕೇಳ್ತಾರೆ? ಅಪ್ಪಾಜಿ ವಾಯ್ಸ್ ಚೆನ್ನಾಗಿದೆ ಅಂತಲ್ಲ ಕೇಳೋದು. ನಾನು ಹೇಳುವಾಗ ಹೇಳುಗನಾಗಿ ಮಾತಾಡಲ್ಲ, ಕೇಳುಗನಾಗಿ ಮಾತಾಡ್ತಾ ಇರ್ತೀನಿ. ಹೇಗೆ ರಿಸೀವ್ ಆಗ್ತಿದೆ ಅಂತ ನಿನಗೆ ಅದು ಗೊತ್ತೇ, ಕಲ್ಪನೆನೂ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳುವವನಾಗೆ ಮಾತಾಡಿದ್ರೆ ನೀ ಕೇಳಲ್ಲ. ನಾನು ಆ ಕಡೆ ಕೂತಿರ್ತೀನಿ, ಹೇಳೋದು ಇದು ಹೇಳ್ತಾ ಇರುತ್ತೆ, ನಾನು ಆ ಕಡೆ ಕೂತ್ಕೊಂಡು ಇದು ಚೆನ್ನಾಗಿ ಹೇಳ್ತಿದಾರ, ಇದು ಚೆನ್ನಾಗಿ ಹೇಳ್ತಿದಾರ ಅಂತ ಕೇಳ್ತಾ ಇರ್ತೀನಿ. ಅದಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನ ಕೇಳ್ತಾರೆ. ನಾನೇನಾದ್ರು ಬರೆಯುವಾಗ ಬರೆಯುವವನಾಗಿ ಬರೆಯಲ್ಲ, ಓದುಗನಾಗಿ ಬರೀತೀನಿ. ನಾನು ಇದನ್ನು ಓದ್ತಾ ಇದ್ರೆ ನನಗೇನು ಅನ್ಸುತ್ತೆ? ದಟ್ ಈಸ್ ಸ್ಪಿರಿಚುಯಾಲಿಟಿ. ಸ್ಪಿರಿಚುಯಾಲಿಟಿ ಅನ್ನೋದು ಒಂದಲ್ಲ ಮಗಳೇ. ಕೊನೆಯದಾಗಿ ಹೇಳಬೇಕು ಅಂದ್ರೆ, ಯಾಕೆಂದ್ರೆ ನಾವು ಅನುಸರಣೆ ಮಾಡೋದು ಸ್ವಾಮಿ ವಿವೇಕಾನಂದರನ್ನ. ವಾಟ್ ಈಸ್ ಸ್ಪಿರಿಚುಯಾಲಿಟಿ ಅಕಾರ್ಡಿಂಗ್ ಟು ಸ್ವಾಮಿ ವಿವೇಕಾನಂದ?
ಸ್ವಾಮಿ ವಿವೇಕಾನಂದರ ಆತ್ಮ ಸಾಕ್ಷಾತ್ಕಾರ, ಮೋಕ್ಷ ಅದೇನೂ ಹೇಳಲ್ಲ. ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎನ್ ಇಂಡಿವಿಜುವಲ್ ಈಸ್ ಕಾಲ್ಡ್ ಸ್ಪಿರಿಚುಯಾಲಿಟಿ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಯ ಸಮಗ್ರ ಬೆಳವಣಿಗೆಯೇ ನಿಜವಾದ ಆಧ್ಯಾತ್ಮ. ಭಗವಂತ ನಿನಗೆ ಅನೇಕ ಶಕ್ತಿಗಳನ್ನು ಕೊಟ್ಟು ಕಳಿಸಿದ್ದಾನೆ ಇಲ್ಲಿಗೆ. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು, ಮ್ಯಾಕ್ಸಿಮಿಟಿಗೆ ತರಬೇಕು. ಒಬ್ಬೊಬ್ಬರಲ್ಲಿ ಒಂದು ಶಕ್ತಿಯನ್ನು ತುಂಬಿರ್ತಾನೆ. ಆ ಶಕ್ತಿಯ ನೀನು ಉಪಯೋಗಿಸಲಿಲ್ಲ ಅಂದ್ರೆ ಅರ್ಥ ಭಗವಂತನಿಗೆ ಮೋಸ ಮಾಡಿದೆ ಅಂತ. ಡಾಕ್ಟರ್ ವಿದ್ಯಾಗೆ ಈಜಿನ ಶಕ್ತಿ ಕೊಟ್ಟಿದ್ದಾನೆ. ಇಲ್ಲಪ್ಪ, ನಮ್ಗೆ ಯಾಕಪ್ಪ, ನಾನು ಅಪ್ಪಾಜಿ ಸಿಕ್ಕಿದ್ದಾರೆ, ಇನ್ಮೇಲೆ ಬರೀ ಓಂ ಹ್ರೀಂ ಪರಾಶಕ್ತಿ ನಮ್ಮ ಹೇಳ್ಕೊತಿದ್ದೀನಿ ಅಂದರೆ ಓಂ ಹ್ರೀಂ ಪರಾಶಕ್ತಿ ಮೋಸ ಮಾಡೋದಾಗತ್ತೆ. Each individual has certain capacity that God has given to you. You have to use it to the maximum extent without selfish nature. You have to use it selflessly, then it is called as that. ಯೂಸ್ ಮಾಡದೇ ಇರೋದು ಸ್ಪಿರಿಚುಯಾಲಿಟಿ ಅಲ್ಲ. ಸ್ವಾರ್ಥ ರಹಿತವಾಗಿ ನಿನಗೆ ಭಗವಂತ ಕೊಟ್ಟಿರೋ ಶಕ್ತಿಯನ್ನು ಉಪಯೋಗಿಸೋದೇ ನಿಜವಾದ ಸ್ಪಿರಿಚುಯಾಲಿಟಿ. ಸ್ವಾರ್ಥ ಇರಬಾರ್ದು ಅದರಲ್ಲಷ್ಟೇ. ಹಾಗಾಗಿ ಆಧ್ಯಾತ್ಮ, ದೇವರು, ಭಗವಂತ ಸ್ವಲ್ಪ ನಿನ್ನ ಕಲ್ಪನೆಯಿಂದ ಹೊರಕ್ಕೆ ಬಂದು ನಿಜವಾದ ಭಗವಂತನನ್ನು ಅರಸುವ ದೃಷ್ಟಿಯನ್ನು ನೋಡ್ತಾ ಹೋಗಬೇಕು. ನಿಜವಾಗಿ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು. ನಿಜವಾದ ಭಗವಂತ ಎಲ್ಲಿದ್ದಾನೆ, ನಿಜವಾದ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಲೇಬೇಡ. ಅವನಿಲ್ಲದ ಜಾಗ ಇಲ್ಲ ಅಂತ ಹೇಳಬೇಡ. ಅವನೆಲ್ಲೆಲ್ಲೂ ಇದ್ದಾನೆ ಅಂತ ಹೇಳಬೇಡ. ಆದರೆ ಸತ್ಯ ನಿನಗೆ 360 ಡಿಗ್ರಿಗೆ ಹೋದಾಗ ಗೊತ್ತಾಗತ್ತೆ, ಎಲ್ಲವೂ ಅವನೇ ಆಗಿದ್ದಾನೆ. ಎಲ್ಲೆಲ್ಲೂ ಅವನಿದ್ದಾನೆ ಅಂತಲ್ಲ, ಎಲ್ಲವೂ ಅವನೇ ಆಗಿದ್ದಾನೆ. ಅವನೇ ಎಲ್ಲವೂ ಆಗಿದ್ದಾನೆ. ದೇರ್ ಇಸ್ ನೋ ಟೂ ಥಿಂಗ್ಸ್ ಲೈಕ್ ದ ವರ್ಲ್ಡ್ ಆಡಿದಾಗ ಕೊನೆಗೆ ವಿವೇಕಾನಂದ ಎಲ್ಲಾದ್ಮೇಲೆ ಲಾಸ್ಟಲ್ಲಿ ಹೇಳ್ತಾರೆ, ನೋ 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 ದೇರ್ ಇಸ್ ನಥಿಂಗ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ದ ಗಾಡ್ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಮಾತು. ಇಲ್ಲ ಇಲ್ಲ, ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಇರುವುದೆಲ್ಲವೂ ಭಗವಂತನೇ. ಪ್ರಪಂಚ ಅಂತಲೇ ಇಲ್ಲ, ಇರುವುದೆಲ್ಲ ಭಗವಂತನೇ. ನೀನು ಇರುವುದೆಲ್ಲ ಭಗವಂತನನ್ನು ನೋಡಲು ಸಾಧ್ಯವಾಗದೆ ನಿನ್ನ ಸೀಮಿತದಲ್ಲಿ ಇದು ಸಂಸಾರ, ಇದು ಗಂಡ, ಇದು ಹೆಂಡತಿ, ಇದು ಮಕ್ಕಳು, ಇದು ಕಷ್ಟ, ಇದು ನೋವು, ಇದು ಸುಖ, ಇದು ದುಃಖ ಅಂತ ಭ್ರಮೆಯಲ್ಲಿ ನೀ ಬಾಳ್ತಿದೆಯಾ ಹೊರತು ಎವ್ರಿಥಿಂಗ್ ಇಸ್ ಗಾಡ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದ. ದಟ್ ಈಸ್ ದ ಆ ಮಟ್ಟಕ್ಕೆ ಏರ್ಬೇಕು ನಾವು, ಆ ಮಟ್ಟಕ್ಕೆ ಏರ್ಬೇಕು. ದಟ್ ಈಸ್ ದ ರಿಯಲ್ ಡಿವಿನಿಟಿ. ಮೊನ್ನೆ ಹುಬ್ಬಳ್ಳಿನಲ್ಲಿ ಹೋದಾಗ ಇವರಿಗೆ ಅನಾರೋಗ್ಯದವರಿಗೆ, ಪಾಪ ಬಂದಿದ್ದವರೆಲ್ಲ ಕ್ಯಾನ್ಸರ್ ಪೇಷಂಟ್ಸ್, ಇವರು ತೀವ್ರ ಕಾಯಿಲೆ ಇರೋರೆ ಒಂದು 200 ಜನ ಬುಕ್ ಮಾಡಿಸಿದ್ದಾರೆ ಮನೆ ಮುಂದೆ. ಬೆಳಗಿನ ಜಾವ 4 ಗಂಟೆಯಿಂದ, ಅಪ್ಪಾಜಿ 8 ಗಂಟೆಗೆ ಅಂತ ಅಂತಾರೆ. 4 ಗಂಟೆಯಿಂದಲೇ ಜಾತ್ರೆ ಸೇರಿಬಿಟ್ಟಿದ್ದಾರೆ. ಸರಿ, ನಾನು ಸ್ನಾನ ಮಾಡಿ ಬಂದೆ. ಸ್ನಾನ ಮಾಡಿ ಹೋಗಿ ಮಾಡೋಣ ಅಂತ ಇವರು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಅವ್ರ ಮನೆಯಲ್ಲಿ. ಏಕೆಂದರೆ ದಿನ ಮಾಡ್ತಾ ಇದ್ದಲ್ಲ. ನಾ ಕೂತ್ಕೊಂಡು ಒಂದು ಮಾತು ಹೇಳಿದೆ, ನೋಡಿ, ಕಣ್ಣು ಮುಚ್ಚಿ ಕುಳಿತರೆ ಕಾಣುವೆ ನೀನೊಬ್ಬನೇ, ಕಣ್ಣು ತೆರೆದು ನೋಡಲು ಕಾಣ್ಬರು 100 ಶಿವರು. ಇದಷ್ಟೇ ಪೂಜೆ ಅಲ್ಲ. ಈಗ ನಾನು ಹೋಗಿ ಮಾಡ್ತೀನಲ್ಲ, ಇದೇ ಅತ್ಯಂತ ಶ್ರೇಷ್ಠವಾದ ಪೂಜೆ. ಬಾ ಅಂತ ಹೇಳಿ 2 ನಿಮಿಷಕ್ಕೊಂದು ಮಂಗಳಾರತಿ ಮಾಡಿಟ್ಟಮ್ಮ ಅಂತ ಹೇಳಿ. ದಟ್ ಈಸ್ ಸ್ಪಿರಿಚುಯಾಲಿಟಿ. ನೀವು ನೋವಾಗಬಾರ್ದು. ಎಂಥ ಕೆಲಸ ಆಗೋಯ್ತು ಗೊತ್ತಾ, ಇವತ್ತು ಪೂಜೆನೇ ಮಾಡೋಕ್ಕಾಗಲಿಲ್ಲ. ಇದುವರೆಗೆ ಮಾಡಿದ್ದೇನಾಗರದು, ಏನು ಮಾಡಿದೆ ಇದುವರೆಗೆ? ಹಾಗಂತ ಪೂಜೆ ಮಾಡೋದು ನಿಲ್ಲಿಸ್ಬಿಡು ಅಂತಲ್ಲ. ಮಾನೇ ದಿನ ಮಾಡಬೇಕು ಯಾರೂ ಇಲ್ಲದೆ ಇದ್ದಾಗ. ಅಪ್ಪಾಜಿ ಹೇಳಿದ್ದಾರೆ ಏನು ಮಾಡದೇ ಇರುತ್ತೆ ಪೂಜೆ ಅಂತ. ನಮ್ಮ ಅಪ್ಪಾಜಿ ಎಷ್ಟು ಗ್ರೇಟ್ ಗೊತ್ತಾ. ಯಾಕೆ ಪೂಜೆ ನಿಲ್ಲಿಸ್ಬಿಟ್ಟೆ? ಅಪ್ಪಾಜಿ ಹೇಳಿದ್ದಾರೆ. ಅಪ್ಪಾಜಿ ಪೂಜೆ ನಿಲ್ಲಿಸು ಅಂತಲ್ಲ, ಆ ಪೂಜೆ ಇನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಹೇಳ್ಕೊಟ್ರೆ ಹೊರತು ಪೂಜೆ ನಿಲ್ಲಿಸು ಅಂತ ಹೇಳ್ಬಿಟ್ರು ಅಂತ ಅರ್ಥ ಮಾಡ್ಕೊಂಡ್ಬಿಡ್ಬೇಡ. ದಟ್ ಈಸ್ ಸ್ಪಿರಿಚುಯಾಲಿಟಿ. ವಿ ಹ್ಯಾವ್ ಟು ಗ್ರೋ, ವಿ ಹ್ಯಾವ್ ಟು ಎಕ್ಸ್ಪ್ಯಾಂಡ್, ಆ್ಯಂಡ್ ವಿ ಹ್ಯಾವ್ ಟು ಎಲಿವೇಟ್. ದೀಸ್ ಆರ್ ದ ಥಿಂಗ್ಸ್. ಆ್ಯಂಡ್ ದ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್,
ವಿವೇಕಾನಂದರ ಒಂದು ಮಾತನ್ನು ನಾನು ಯಾವಾಗಲೂ ನೆನಪಿಟ್ಕೊಳ್ಳಿ, ಇವೆಲ್ಲ ಅವ್ರ ನುಡಿಗಳೇ, ಅವನ್ನೇ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ದು. Expansion is life and contraction is death. That is what Swami Vivekananda says. Expansion is life and the contraction is the death. ನಿಜವಾಗಿ ಸಾವು, ನಿಜವಾಗಿ ಹುಟ್ಟು ಯಾವುದು? ನಿನ್ನ ಮನಸ್ಸು ವಿಕಸಿತವಾಗ್ತಾ ಹೋಗಬೇಕು, ನಿನ್ನ ಹೃದಯ ವಿಕಸಿತವಾಗ್ತಾ ಹೋಗಬೇಕು, ಇಡೀ ಪ್ರಪಂಚವನ್ನು ತಬ್ಬಿಕೊಂಡು ನಿಂತ್ಕೋಬೇಕು. ಬರೀ ನೀನು ಮಾತ್ರ ಅಲ್ಲ, ಎಲ್ಲರೂ ನನ್ನವರೇ ಎನ್ನುವ ಭಾವಕ್ಕೆ ನಾವು ಇರಬೇಕು. ಆಗ ನೀನು ಆ ಎಕ್ಸ್ಪ್ಯಾನ್ಷನ್ಗೆ ಹೋದಾಗ ದಟ್ ಈಸ್ ಲೈಫ್. ಕಾಂಟ್ರಾಕ್ಷನ್ ಈಸ್ ಡೆತ್. ನಂದೇನಿಲ್ಲ ರೀ, ನನ್ನ ಸತ್ಯ ಹೇಳ್ತೀನಿ ಕೇಳಿ, ನನಗೆ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ ಬಿಟ್ಬಿಟ್ರೆ ನನಗೆ ಏನೇನು ಇಲ್ಲ ಅಂದರೆ ನೀ ಸತ್ತೋಗಿದೀಯ ಅಂತ ಅರ್ಥ. ನಾನೆಲ್ಲ ಹೇಳಿದ್ದು ವಿವೇಕಾನಂದರು, ನನಗೆ ನೀನು ಬೇಕಿಲ್ಲ ರೀ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ ಇಷ್ಟೇ ರೀ, ಗ್ಯಾರಂಟಿ ಆಯಿತು, ನೀನು ಹೊರಟು ಹೋಗ್ಬಿಟ್ಟಿದ್ದೀಯ, ಉಸಿರಾಡ್ತಿದೀಯ ಅಷ್ಟೇ. ಯು ಆರ್ ಆಲ್ರೆಡಿ ಡೆಡ್. ಇಟ್ ಈಸ್ ಆಲ್ರೆಡಿ ಡೆಡ್. ವೆನ್ ಯು ಕುಡ್ ಏಬಲ್ ಟು ಎಕ್ಸ್ಪ್ಯಾಂಡ್, ಅದನ್ನೇ ಎಲ್ಲ ಪ್ರಪಂಚ ಹೇಳು, ಉಪನಿಷತ್ತು ಹೇಳುವುದಿಲ್ಲ ಅದನ್ನೇ. ಈಶಾವಾಸ್ಯಮಿಧಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ತು ತೇನ ತ್ಯಕ್ತೇನ ಪುಂಜಿತ ಮಾತೃತ್ಕತ್ಸ ಸ್ವಿಧನಂ ಅಂತ ಶುರು ಮಾಡುತ್ತೆ ಈಶಾವಾಸ್ಯ ಉಪನಿಷತ್ತು. ಎಕ್ಸ್ಪ್ಯಾಂಡ್ 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 ಯುವರ್ ಸೆಲ್ಫ್ ಟು ದ ಹೋಲ್ ಯೂನಿವರ್ಸ್, ದೆನ್ ಯು ವಿಲ್ ಬಿಕಮ್ ದಟ್. ಅದೇ ಸತ್ಯ. ನಿನಗೆ ನಿನ್ನ ಭ್ರಮೆಯನ್ನು ಕಳೆಯೋಕ್ಕೋಸ್ಕರ ಇವತ್ತು ಈ ಮಾತುಗಳಾಗ್ತಿದ್ದೀನಿ, ನಾಳೆಯಿಂದ ಆಗಲ್ಲ, ಮತ್ತೆ ಅದೇ ಬ್ಯುಸಿ ಆಗಿಬಿಡ್ತೀನಿ. ನಾವೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದೀವಿ, ನನ್ನನ್ನು ಸೇರಿಸಿ ಏನೋ ನಾವು ಕೆಲಸಗಳನ್ನು ಮಾಡ್ತಿದ್ದೀವಿ ಅಂತ. ನಿನಗೆ ಗೊತ್ತಿರಲಿ, ಸೃಷ್ಟಿಕರ್ತ ಯಾವುದನ್ನು ಸುಮ್ಮನೆ ಸೃಷ್ಟಿ ಮಾಡಿಲ್ಲ. ಅಳುರೇನು ತೃಣಕಾಷ್ಟಕ್ಕೂ ಕೂಡ ಕರ್ತವ್ಯವನ್ನು ವಹಿಸಿದಾನವನು. ಅದನ್ನು ಮಾಡೋಕ್ಕೆ ನಾವಿಲ್ಲಿ ಹುಟ್ಟು ಬಂದಿರೋದು. ಭಗವಂತನ ಕಾರ್ಯವನ್ನ ಒಬ್ಬೊಬ್ಬರಿಗೆ ಒಂದೊಂದಿರಬಹುದು, ಅದನ್ನು ಮಾಡೋಕ್ಕೆ ನಾವು ಹುಟ್ಟು ಬಂದಿರ್ತಕ್ಕಂಥದ್ದು. ನಮಗೆ ಯಾಕೆ ದುಃಖ ಆಗತ್ತೆ, ಯಾಕೆ ನೋವಾಗತ್ತೆ, ಯಾಕೆ ಸಂಕಟ ಆಗತ್ತೆ, ಯಾಕೆ ಕಣ್ಣೀರು ಬರುತ್ತೆ? ಒಂದೇ ಒಂದು ಕಾರಣ, ಬೇರೆ ಇನ್ಯಾವುದೋ ಕಾರಣ ಇಲ್ಲ. ಯಾರು ಭಗವಂತನ ಇಚ್ಛೆಗೆ ತಕ್ಕಂತೆ ನಡ್ಕೊಂಡು ಹೋಗ್ತಾರೆ ಅವ್ರಿಗೆ ಯಾವತ್ತೂ ಕಣ್ಣೀರು ಬರಲ್ಲ. ನಾವು ಹಾಗೆ ಮಾಡಲ್ಲ. ಭಗವಂತನ ಇಚ್ಛೆ ವಿರುದ್ಧವಾಗಿಯೋ ಪಕ್ಕಕ್ಕೆ ಹೋಗಿಯೋ ನನ್ನ ಇಚ್ಛೆ ನಡೆಯೋ ಹಾಗೆ ಮಾಡಬೇಕು ಅಂತ ಹೋಗ್ತೀನಿ, ಭಗವಂತ ಮಾಡಕ್ ಬಿಡಲ್ಲ ಅಂತ ಹೇಳ್ತೀನಿ ಅಷ್ಟೇ. ಭಗವಂತನ ಇಚ್ಛೆಗೆ ಅನುಸಾರವಾಗಿ ನೀನು ಜೀವನ ಮಾಡೋದು ಕಲಿ, ನಿನಗೆ ಯಾವ ನೋವು ಆಗಲ್ಲ, ದುಃಖವೂ ಆಗಲ್ಲ. ಅಪ್ಪಾಜಿ ಇವತ್ತು ಜ್ಞಾನೋದಯ ಆಯಿತು ಅಪ್ಪಾಜಿ, ನಾನು ಇನ್ಮೇಲೆ ನನ್ನ ಜೀವನದಲ್ಲಿ ಭಗವಂತನ ಇಚ್ಛೆಗೆ ಅನುಗುಣವಾಗಿ ನಡೀತೀನಿ. ಆದರೆ ಭಗವಂತನ ಇಚ್ಛೆ ಅಂತ ನನಗೆ ಗೊತ್ತಾಗೋದು ಹೇಗೆ ಅಪ್ಪಾಜಿ? ಅದು ನಿನಗೆ ಗೊತ್ತಾಗಲ್ಲ. ಇದೇ ಇರೋದು. ಗೊತ್ತಾಗ್ಬಿಟ್ಟಿದ್ದಿದ್ರೆ ನಿಮ್ಮನ್ನೆಲ್ಲ ಚೇರ ಕಿಲ್ಕೂರಿಸ್ಬೇಕಾಗೋದು, ನಾನು ಒಂದು ಕೆಳಗೆ ಕೂತ್ಕೊಳ್ಬೇಕಾಗೋದು. ಗೊತ್ತಾಗಲ್ಲ. ಅದೇ ಇರೋದು ಸೀಕ್ರೆಟ್. ಭಗವಂತನ ರಹಸ್ಯ ಇರೋದಲ್ಲೇ. ಭಗವಂತನ ಇಚ್ಛೆಗೆ ನೀನು ಅನುಗುಣವಾಗಿ ನಡಿಬೇಕು, ಆದರೆ ಭಗವಂತನ ಇಚ್ಛೆ ಏನು ಅಂತ ನಿಂಗೆ ಗೊತ್ತಾಗಲ್ಲ. ದಟ್ ಈಸ್ ದ ಡಿಫಿಕಲ್ಟಿ ಇನ್ ಈಚ್ ಒನ್ಸ್ ಲೈಫ್. ಗೊತ್ತಾಗಲ್ಲ. ಗೊತ್ತಾಗ್ಬಿಟ್ಟಿದ್ರೆ ಸರಾಗಿ ಆಗ್ಬಿಡೋದು. ಅಪ್ಪಾಜಿ ಹೇಳಿದ್ದಾರೆ ಭಗವಂತನ ಇಚ್ಛೆಗೆ ಕರೆಕ್ಟಾಗಿ ನಡೀತೀನಿ ಅಂತ. ಅಲ್ಲ, 199 ಭಾಗ ನಾವು ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೀತಿದ್ರಿಂದಲೇ ಭಗವಂತ ಅದನ್ನು ಆಗಕ್ಕೆ ಬಿಡ. ನೀನು ಅನ್ಕೊಂಡ ಹಾಗೆಲ್ಲ ಪ್ರಪಂಚ ನಡೆಯೋದ್ರೆ ಭಗವಂತ ಯಾಕಿರ್ಬೇಕಾಗಿತ್ತು? ನೀನು ಅನ್ಕೊಂಡಿದ್ದೇನು ಮಾಡಕ್ ಬಿಡಲ್ಲ ಅವನು. ಅವನದೇನು ಮಾಡಿಸ್ಬೇಕೋ ನೀನೊಂದು ಕರ್ಕೊಂಬಂದಿರೋದೇ ಅದಕ್ಕೆ. ಮನೇಲಿ ಕೆಲಸದವ್ರನ್ನೊಬ್ರನ್ನ ಇಟ್ಕೊಂಡ್ರೆ ಅವ್ರಿಗೆ ಏನು ಕೆಲಸ ಹೇಳ್ತೀವಿ ಅದು ಕಸ ಗುಡ್ಸೋ. ಇಲ್ಲ, ನಾನು ಇವತ್ತು ಕಸ ಗುಡ್ಸಕ್ಕೆ ಬಂದಿಲ್ಲ, ಟಿವಿ ನೋಡ್ತಾ ಕೂತ್ಕೋತೀನಿ ಅಂದ್ರೆ ಭಗವಂತನು, ನಾನೆಲ್ಲ ಉಪನಿಷತ್ತು ಹೇಳಿ ಮಾಡುತ್ತೆ, ವಜ್ರಾಯುಧದಿಂದ ಹೊಡಿತಾರೆ ಭಗವಂತ ಅಂತ ಹೇಳ್ತಾನೆ. ಭಗವಂತನ ಇಚ್ಛೆಗೆ ನಾವು ಸರಿಯಾಗಿ ಹೊಂದ್ಕೊಳ್ಳುವಂಥ ಸ್ಥಿತಿ ಬಂದುಬಿಟ್ರೆ ನಿನಗೆ ಯಾವ ನೋವು ಇಲ್ಲ, ದುಃಖವೂ ಇಲ್ಲ, ಸಂತೋಷವೂ ಇಲ್ಲ, ಆನಂದವಾಗಿರ್ತೀಯ. ಹಾಗಾದರೆ ಅದೇನು ಸುಮ್ಮನೆ ರೀ ಅಪ್ಪಾಜಿ, ಇವತ್ತು ಯಾಕೋ ಕೂತ್ಕೊಂಡು ಒಗೊಟ್ಟಾಕಿ ಮಾತಾಡ್ತಾ ಇದ್ದೀರಿ,
ಒಂದ್ ಕಡೆ ಹೇಳ್ತೀರಿ ಭಗವಂತನ ಇಚ್ಛೆಗೆ ಸರಿಯಾಗಿ ನೀ ಮಾಡೋ, ನಿನ್ನ ಇಚ್ಛೆ ಇಟ್ಕೋಬೇಡ ಅಂತ. ಇನ್ನೊಂದ್ ಕಡೆ ಹೇಳ್ತೀರಿ ಭಗವಂತನ ಇಚ್ಛೆ ಅಂದ್ರೆ ಏನು ಅಂತಲೇ ಗೊತ್ತಾಗಲ್ಲ ಅಂತ. ಏನಪ್ಪಾಜಿ ಇದು? ಅದಕ್ಕೆ ಭಗವಂತ ಇರೋದು. ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ನನ್ನ ಮಗನಿಗೆ ನೀಟ್ ಎಕ್ಸಾಮ್ ಪಾಸ್ ಆಗಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಮಾಡಬೇಡ, ಅದನ್ನ ಅವನು ಮಾಡ್ಕೋತಾನೆ. ನನ್ನ ಮಗಳಿಗೆ ಒಳ್ಳೆಯ ಕಡೆ ಗಂಡು ಸಿಕ್ಕಿ ಅಷ್ಟು ಹೇಳಲ್ಲ, ನಾನು ನೋಡಿದ ಗಂಡನ್ನೇ ಅವಳು ಒಪ್ಕೊಂಡು ಮದುವೆಯಾಗಬೇಕು. ಬಹಳ ಚೆನ್ನಾಗಿ, ನಿನಗೆ ಗೊತ್ತಿಲ್ಲ, ಸಾವಿರಾರು ಅನುಭವಗಳು, ದಿನ ಎಂತೆಂಥ ಮಾತು ಕೇಳಿರ್ತಿರ್ತೀನಿ ಅಂತ. ನಗ್ತಾ ಇರ್ತೀನಿ ಒಳಗಡೆ. ಅದಕ್ಕೆ ಅಪ್ಪಾಜಿಗೆ ಸುಸ್ತಾಗಲ್ಲ. ನೆನ್ನೆ 6,500 ಜನಕ್ಕೆ ಆಶೀರ್ವಾದ ಮಾಡಿದ್ದು. ಸುಸ್ತಾಯ್ತಾ ಅಪ್ಪಾಜಿ? ಸುಸ್ತಾಗಲ್ಲ. ಯಾಕೆಂದ್ರೆ ಒಬ್ಬೊಬ್ರು ಹೇಳಿದಾಗ್ಲೂ ಒಳಗಡೆ ನಗ್ತಾ ಇರ್ತೀನಿ. ನಗ್ತಾ ಇದ್ರೆ ಸುಸ್ತಾಗಲ್ಲ. ಅದಕ್ಕೆ ಹೀಗೆ ಒಬ್ಬೊಬ್ರು ಒಂದೊಂದಾಗಿ ಹೇಳ್ತಾ ಇರ್ತಾರಲ್ಲ, ಬಹಳ ಚೆನ್ನಾಗಿರುತ್ತೆ ಪಾಪ, ತಪ್ಪು ಅಂತಲ್ಲ, ಸೀಮಿತವಾಗಿರ್ತಾರೆ. ಆದರೆ ನಾವೇನು ಮಾಡಬೇಕು ಅಂದರೆ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಇದನ್ನೆಲ್ಲ ಸ್ವಲ್ಪ ಸಾಧಕರಿಗೆ ಹೇಳ್ತಾ ಇರೋದು. ನಾನು ತುಂಬಿದ ಸಭೆಯಲ್ಲಿ ಮಾತೆಲ್ಲ ಹೇಳಲ್ಲ. ಅವಾಗ ಹೇಳಿದ್ರೆ ಅಪ್ಪಾಜಿ ಏನೋ ಮಾತಾಡೋದು ಏನೋ ಅರ್ಥವೇ ಇಲ್ಲ ಅಂತ. ಒಬ್ಬ ಆ ಲೈನಲ್ಲಿ ನಾವು ಹೋಗ್ಬೇಕು ಅನ್ನೋರು ಹೇಗೆ ಮಾಡಬೇಕು ಅಂದ್ರೆ ಭಗವಂತನನ್ನ ಪ್ರಾರ್ಥನೆ ಮಾಡಬೇಕು. ಏನಂತ ಪ್ರಾರ್ಥನೆ ಮಾಡಬೇಕು? ಹೇ ಭಗವಂತ, ಹೇ ಜಗನ್ಮಾತೆ, ನನ್ನ ಇಚ್ಛೆ ಬರದಂತೆ ನೀನು ಮಾಡು. ಹೇ ಜಗನ್ಮಾತೆ, ನಿನ್ನ ಇಚ್ಛೆ ನನ್ನಿಚ್ಛೆಯಂತೆ ಆಗುವಂತೆ ಮಾಡು. ಹೇ ಜಗನ್ಮಾತೆ, ನಿನ್ನ ಇಚ್ಛೆ ಪೂರ್ಣವಾಗಿ ನಡೆಯುವಂತೆ ಮಾಡುವ ಮಾತು ನಮಸ್ಕಾರ ಮಾಡಬೇಕು. Every day you have to pray the God, because you will not be knowing what is the will of God, but yet you have to act according to the will of the divine. The only thing left out is the prayer. ನಿಜವಾದ ಪ್ರೇಯರ್ ಅದನ್ನೇ ಮಾಡಬೇಕು. ಅಮ್ಮ, ನನ್ನಲ್ಲಿ ಯಾವ ಇಚ್ಛೆಯೂ ಹುಟ್ಟದಂತೆ ಮಾಡು. ನಿನಗೆ ಗೊತ್ತಿದೆ ನಾನು ನನ್ನ ಅಮ್ಮ, ನನ್ನನ್ನು ಹೇಗೆ ಬೆಳೆಸಬೇಕು, ಹೇಗೆ ಬಾಳಿಸ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ ಅಮ್ಮ? ನಾನು ನಿನ್ನ ಕಂದ ಅಲ್ವಾ? ಅದರಿಂದ ನಿನ್ನ ಇಚ್ಛೆಗೆ ತಕ್ಕಂತೆ ನಾನು ಬಾಳ್ತೀನಮ್ಮ. ನನ್ನ ಮನದಲ್ಲಿ ಯಾವ ಇಚ್ಛೆಯೂ ಇಲ್ಲದಂತೆ ಮಾಡಮ್ಮ. ನಿನ್ನ ಇಚ್ಛೆಗೆ ನನ್ನ ಇಚ್ಛೆಯಾಗುವಂತೆ ಮಾಡಮ್ಮ. ಸಪ್ರೇಟ್ ಆದಾಗ ನಂಗೆ ನೋವಾಗತ್ತೆ. ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಪ್ರೇ ಎವ್ರಿ ಡೇ. ಇದನ್ನೇ ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿದ್ದು. ನಿನಗೋಸ್ಕರ ನಾನು ಹೇಳ್ತೀನಿ. ಭಗವತಿ ಮುಂದೆ ನಿಂತ್ಕೊಂಡು ಸುವರ್ಣ ವೃಷ್ಟಿಂ ಕುರುಮೇ ಗೃಹೇಶಿ, ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇಶಿ, ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶಿ. ಹೇಳ್ತೀನಿ, ಇದನ್ನು ಹೇಳಲ್ಲ ಅಂತಲ್ಲ. ಯಾಕೆಂದ್ರೆ ನಾನು ಆಗಲೇ ಹೇಳಿಬಿಟ್ಟಿದ್ದೀನಿ, ನಿನ್ನ ಮನೆಯೂ ಕೂಡ ನನ್ನ ಮನೆಯೇ. ನಿನ್ನ ಮನೆಯಲ್ಲಿ ಬರೀ ನಾನು ವೇದಾಂತ ಹೇಳಿದ್ರೆ ಹೊಟ್ಟೆ ತುಂಬಲ್ಲ. ಮನೆ ಚೆನ್ನಾಗಿರ್ಬೇಕು, ನಗುನಗ್ತಾ ಇರಬೇಕು. ಕೊನೆಗೆ ನಾನು ಹೇಳಿದ್ದು ಅದನ್ನೇ ನನ್ನ ಹಾಡಲ್ವೇ, ಮಗು ನಗ್ತಾ ಇರೋ, ನಗುತ್ತಾ ಇರೋ, ಯಾವಾಗಲೂ ನಗ್ತಾ ಇರೋ. ದಟ್ ಈಸ್ ಮೈ ಪಾಲಿಸಿ, ದಟ್ ಈಸ್ ದ ಏಮ್ ಆಫ್ ಅವರ್ ಲೈಫ್. ನಗ್ತಾ ಇರಬೇಕು. ಹಾಗಾಗಿ ಇದನ್ನ ನಾನು ಜನರಲ್ಲಾಗಿ ಪ್ರಾರ್ಥನೆ ಮಾಡ್ತೀನಿ. ಆದರೆ ನನಗೋಸ್ಕರ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ಮಾಡ್ತಿರ್ತೀನಿ. ಅದರಲ್ಲೂ ಪೂಜೆ ಎಲ್ಲ ಆದಮೇಲೆ ದೀರ್ಘದಂಡ ನಮಸ್ಕಾರ ಹಾಕುವಾಗ, ಅಮ್ಮ ನಂದೇನಿಲ್ಲ ಅಮ್ಮ, ಎಲ್ಲ ನಿಂದೆ ಅಮ್ಮ, ನೀನಿಟ್ಟಾಗಿರ್ತೀನಿ, ನೀನು ನಡೆಸ್ತಾ ನಡೀತೀನಿ. ಈ 4 ನಿನಗೆ 4 ಹೇಳ್ತೀನಿ. ಸುವರ್ಣ ವೃಷ್ಟಿ, ಸುಧಾನ್ಯ ವೃಷ್ಟಿ, ಕಲ್ಯಾಣ ವೃದ್ಧಿ, ವಿಭೂತಿ ವೃದ್ಧಿ ನಿನಗೆ. ನನಗೆ 4 ನಾನು ಕೇಳ್ಕೊತೀನಿ. ನಂದೇನೂ ಇಲ್ಲ ಅಮ್ಮ, ಎಲ್ಲ ನಿಂದೆ ಅಮ್ಮ, ನೀನಿಟ್ಟಾಗಿರ್ತೀನಿ, ನೀನು ನಡೆಸ್ತಾ ನಡೀತೀನಿ. ದಿಸ್ ಪ್ರೇಯರ್ ಈಸ್ ಫಾರ್ ದ ಸೀಕರ್ಸ್. ಒಬ್ಬ ಸಾಧಕ ಇದನ್ನು ಪ್ರಾರ್ಥನೆ ಮಾಡಬೇಕು. ಇದನ್ನು ಪ್ರಾರ್ಥನೆ ಮಾಡಿದೇನೆ. ಬರೀ ಲೌಕಿಕದ್ದನ್ನೇ ಕೇಳಬೇಡ ಅಂತಲ್ಲ, ಕೇಳ್ಕೊ. ಕೇಳುದ್ರ ಜೊತೆಗೆ ಇದನ್ನೂ ಕೇಳು. ಇದನ್ನ ಕೇಳ್ತಾ ಕೇಳ್ತಾ ಇದು ಗಟ್ಟಿ ಆದ್ರೆ ಅದು ಬೇಡ ಅಂತ ತಾನೇ ಬಿಟ್ಟು ಹೋಗ್ಬಿಡತ್ತೆ. ಯಾಕೆಂದ್ರೆ ಅವಳೇ ಕೊಡೋಕೆ ಶುರು ಮಾಡ್ತಾಳೆ. ನಿನಗೆ ಬೇಡ ಅಲ್ಲ, ಅವಳು ಕೊಡೋಕೆ ಶುರು ಇದೆಲ್ಲ ಹೇಗೆ ಅಂದ್ರೆ ನೀವು ಬೇಕು ಅಂದ್ರೆ ಅವಳು ಕೊಡಲ್ಲ. ಮಗು ಊಟ ಮಾಡಲ್ಲ, ನಂಗೆ ಬೇಡಮ್ಮ, ನಂಗೆ ಬೇಡಮ್ಮ, ನಂಗೆ ಬೇಡಮ್ಮ ಅಂತಿರೋ. ನೋಡಲ್ಲ ಚಂದಮ್ಮ, ನೋಡು ಇಲ್ಲಿ ಕಾಗೆ, ನೋಡು ಇಲ್ಲಿ ಗುಬ್ಬಿ, ನೋಡು ಅಂತಲಾರು ತಿನ್ನಿಸ್ತಾಳೆ. ಅಮ್ಮ ಹೊಟ್ಟೆ ಹಸಿದಿದೆ, ಊಟ ಹಾಕಿ, ತಡೆಯೋ 1 ನಿಮಿಷ, ಮೊಬೈಲ್ ನೋಡ್ತಾ ಇದ್ದೀನಿ, ಇನ್ನೂ ಅದು ಮುಗ್ದಿಲ್ಲ. ದಟ್ ಈಸ್ ದ ನೇಚರ್ ಆಫ್ ಎವ್ರಿ ಮದರ್. ಅದರಿಂದ ನಿನ್ನ ಅದು ಕಡಿಮೆ ಆಗತ್ತೆ ಅಂದರೆ ನಿನಗೆ ಕಡಿಮೆ ಆಗಲ್ಲ. ನೋಡ್ಕೊಳಕ್ಕೆ ಒಬ್ಳು ಇದ್ದಾಳೆ ಅಂತ ನೀನು ನಂಬಿದ ತಕ್ಷಣ ಅವಳು ನೋಡ್ಕೊಳಕ್ಕೆ ಶುರು ಮಾಡ್ತಾಳೆ. ಇಲ್ಲ ನಾನೇ ನೋಡ್ಕೊತಿದ್ದೀನಿ ಅಂತ ಕಡೆ ಮಗು ನೋಡ್ಕೊತಾ ಇದೆ, ನೋಡ್ಕೊಳ್ಳಿ ಅದ್ರ ಪಾಡಿಗೆ ನೋಡ್ಕೊಳ್ಳಿ, ಗುಡ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾಳೆ. ದಟ್ ಈಸ್ ದ ಲೈಫ್. ದಟ್ ಈಸ್ ವೈ
ಲಾಸ್ಟ್ ಇವತ್ತೇನು ಹೇಳಿದೆ ಅಂದರೆ, ಭ್ರಮೆ ಎನ್ನೋದು ಕಲ್ಪನೆ ಅಲ್ಲ, ಭ್ರಮೆ ಎನ್ನೋದು ಕನಸಲ್ಲ, ಭ್ರಮೆ ಎನ್ನೋದು ಊಹೆ ಅಲ್ಲ, ಅದು ಸತ್ಯ. ಆದರೆ ಆ ಸತ್ಯದ ಒಂದು ಭಾಗವನ್ನು ನೋಡಿದಾಗ ಅದು ಭ್ರಮೆ ಆಗುತ್ತೆ. ಸತ್ಯದ ಪೂರ್ಣತೆಯನ್ನು ನೀನು ನೋಡುವ ಶಕ್ತಿ ಮಾಡಿದಾಗ ಅದೇ ಸತ್ಯವಾಗತ್ತೆ. ಆ ಭ್ರಮೆಯಿಂದ ನಾವು ಹೊರಕ್ಕೆ ಬಂದಾಗ, ಪೂರ್ಣ ಸತ್ಯವನ್ನು ನೋಡಿದಾಗ ಆ ಸತ್ಯವೇ ಭಗವಂತನಾಗ್ತಾನೆ. ಸತ್ಯಂ ಶಿವಂ ಸುಂದರ. ಜೈ ಶ್ರೀಮಾತ, ಜೈ ಶ್ರೀಮಾತ, ಜೈ ಜೈ ಶ್ರೀಮಾತ. ಗದಗಲ್ಲಿ ನಮೋ ಗೌರಿ ನಾರಾಯಣಿ ಶ್ರೀ ದುರ್ಗಾ ಮಾಯಿ, ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ, ನಿನ್ನಯ ಕೃಪೆ ಇಲ್ಲದಿರಲು ಕಾವರಾರು ತಾಯಿ. ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿವೃದ್ಧಿಂ ಕುರು ಮೇ ಗೃಹೇಶಿ. ಲೋಕಾಸ
ರಿಜಿಸ್ಟ್ರೇಷನ್ ಎಷ್ಟಾಗಿದೆ?